ಇವತ್ತಿನ ಸ್ಪೆಷಲ್ ರೆಸಿಪಿ ವೆಜ್ ದಮ್ ಬಿರಿಯಾನಿ. ಯಾರ್ದಾದ್ರೂ ಬರ್ಡೇ ಇರಲಿ ಅಥವಾ ಆ್ಯನಿವರ್ಸರಿ ಇರಲಿ ಅಥವಾ ಸಂಡೇಗೂ ಕೂಡ ಸಿಂಪಲ್ಲಾಗಿ ಕ್ವಿಕ್ಕಾಗಿ ವೆಜ್ ದಮ್ ಬಿರಿಯಾನಿನ ಮಾಡೋದು ನೋಡೋಣ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಹೊರಗಡೆ ರೆಸ್ಟೋರೆಂಟಲ್ಲಿ ಏನು ತಿಂದಿರ್ತೀವಿ ಅದೇ ಟೇಸ್ಟಲ್ಲಿ ಇರಬೇಕು ಅಂತ ಅಂದರೆ ಈ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಕೆಲವೊಂದು ಟಿಪ್ಸ್ಗಳು, ಅದ್ರ ಜೊತೆಗೆ ಕೆಲವೊಂದು ಸ್ಟೆಪ್ಸ್ಗಳನ್ನ ನೀವು ಫಾಲೋ ಮಾಡಿ. ಅದಲ್ಲದೆ ಈ ವಿಡಿಯೋ ಕೊನೆಯಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಕೂಡ ಇದೆ. ಅದೇನು ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಾಗಾದರೆ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟೆಪ್ ನಂಬರ್ 1, ಒಂದು ಬೌಲ್ಗೆ 3 ಕಪ್ಪಷ್ಟು ಬಾಸುಮತಿ ಅಕ್ಕಿನ ತೊಗೊಂಡಿದ್ದೀನಿ. ಸುಮಾರು 1/4 kg ಆಗುತ್ತೆ. ಇದನ್ನು ಚೆನ್ನಾಗಿ ವಾಶ್ ಮಾಡಿ 20ರಿಂದ 30 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ಸ್ಟೆಪ್ ನಂಬರ್ 2, ಇಲ್ಲಿ ಒಂದು ಬೌಲ್ಗೆ 2 ಕಪ್ಪಷ್ಟು ನೀರನ್ನು ಸೇರಿಸಿ, ನೀರು ಸ್ವಲ್ಪ ಬಿಸಿ ಆದಮೇಲೆ 1/4 ಕಪ್ಪಷ್ಟು ಕ್ಯಾರೆಟ್, 1/4 ಕಪ್ಪಷ್ಟು ಬೀನ್ಸ್, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಹಾಗೆ 1/4 ಕಪ್ಪಷ್ಟು ಹೂಕೋಸನ್ನು ಸೇರಿಸಿ ತರಕಾರಿಗಳನ್ನೆಲ್ಲ 3/4 ಭಾಗ ಅಂದರೆ 70ರಿಂದ 75 ಭಾಗದಷ್ಟು ಇದನ್ನು ಬೇಯಿಸ್ಕೊಳ್ಬೇಕು. ತರಕಾರಿಗಳು 75 ಭಾಗದಷ್ಟು ಬೆಂದಿದೆ. ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ಸ್ಟೆಪ್ ನಂಬರ್ 3, ನೀವು ಯಾವ ಪಾತ್ರೆಯಲ್ಲಿ ಬಿರಿಯಾನಿ ಮಾಡ್ತಿದ್ದೀರಾ ಅದೇ ಪಾತ್ರೆಗೆ ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ಮ್ಯಾರಿನೇಟ್ ಮಾಡೋದಕ್ಕೆ ಬೇಯಿಸಿಟ್ಕೊಂಡಿರುವಂತಹ ತರಕಾರಿಗಳು ಕ್ಯಾರೆಟ್, ಬೀನ್ಸ್, ಹೂಕೋಸು, ಇದರ ಜೊತೆಗೆ ಹಸಿ ಬಟಾಣಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1/4 ಕಪ್ಪಷ್ಟು ಪನ್ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇರೆ ಇನ್ಯಾವುದಾದ್ರೂ ತರಕಾರಿಗಳಿಷ್ಟ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬಹುದು. 1/4 ಕಪ್ಪಷ್ಟು ಫ್ರೈಡ್ ಆನಿಯನ್, ಒಂದು ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಉಪ್ಪು, 1/4 ಸ್ಪೂನಷ್ಟು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಸ್ಪೂನಷ್ಟು ತುಪ್ಪ, 2 ಸ್ಪೂನಷ್ಟು ಎಣ್ಣೆನ ಸೇರಿಸಿ ಈ ತರಕಾರಿಗಳೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಅದರ ಜೊತೆಗೆ 1/4 ಸ್ಪೂನಷ್ಟು ಜೀರಿಗೆ, 1 ಪೀಸು ಚಕ್ಕೆ, 3 ಏಲಕ್ಕಿ, ಪಲಾವ್ ಎಲೆ, 3 ಲವಂಗ, 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಪೌಡರ್, ಹಾಗೆ ಅರ್ಧ ನಿಂಬೆಹಣ್ಣಿನ ರಸನೂ ಕೂಡ ಸೇರಿಸ್ಕೊಂಡು, ನೀವು ಯಾವ ಕಪ್ ಅಳತೆಯಲ್ಲಿ ಅಕ್ಕಿನ ತೊಗೊಂಡಿರ್ತೀರೋ ಅದೇ ಕಪ್ ಅಳತೆಯಲ್ಲಿ 1 ಕಪ್ಪಷ್ಟು ಮೊಸರನ್ನು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಪ್ರತಿಯೊಂದು ತರಕಾರಿಗಳಿಗೂ ಕೂಡ ಉಪ್ಪು, ಖಾರ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿ, ಏನಿಲ್ಲ ಅಂದರೂ ಒಂದು 20 ನಿಮಿಷನಾದರೂ ಇದನ್ನು ನೆನೆಯೋದಕ್ಕೆ ಬಿಡಬೇಕು, ಅಂದರೆ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಸ್ಟೆಪ್ ನಂಬರ್ 4, ಇಲ್ಲಿ ಒಂದು ಪಾತ್ರೆಗೆ 3 ಗ್ಲಾಸಷ್ಟು ನೀರನ್ನು ಸೇರಿಸಿ, ನೀರು ಸ್ವಲ್ಪ ಬಿಸಿ ಆದಮೇಲೆ ನಾವು ಬಿರಿಯಾನಿ ಮಾಡೋದಕ್ಕೆ ಏನು ಐಟಮ್ಸ್ಗಳಿದೆ, ಮಸಾಲ ಐಟಮ್ಸ್ಗಳು, ಅದನ್ನೆಲ್ಲ ಸೇರಿಸ್ಕೊಳ್ಬೇಕು. ಚಕ್ಕೆ, ಲವಂಗ, ಏಲಕ್ಕಿ, ಜಾಕಾಯಿ, ಜಾಪತ್ರೆ, ಹೂಕೋಸು, ಮರಾಠಿ ಮೊಗ್ಗು, ಪಲಾವ್ ಎಲೆ, ಪುದೀನ ಸೊಪ್ಪು ಸ್ವಲ್ಪ, ಅದ್ರ ಜೊತೆಗೆ ಶಾಜೀರನ್ನು ಕೂಡ ಸೇರಿಸ್ಕೊಂಡು, ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಪುದೀನ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಇದೆಲ್ಲ ಚೆನ್ನಾಗಿ ಕುದೀತಾ ಇದೆ. ಇವಾಗ ನೆನೆಸಿಟ್ಕೊಂಡಿರುವಂತಹ ಬಾಸುಮತಿ ಅಕ್ಕಿನ ಸೇರಿಸಿ ಮತ್ತೆ ಇದನ್ನು 70ರಿಂದ 75 ಭಾಗದಷ್ಟು ಅಕ್ಕಿನ ಬೇಯಿಸ್ಕೊಳ್ಬೇಕು. ಅಕ್ಕಿನ ನೆನೆಸಿರೋದ್ರಿಂದ ಬೇಗ ಬೇಯುತ್ತೆ, ಸಾಫ್ಟಾಗೂ ಕೂಡ ಬೇಯುತ್ತೆ. 3/4 ಭಾಗ ಈ ಅಕ್ಕಿನ ಬೇಯಿಸ್ಕೊಳ್ಬೇಕು. ಮೀಡಿಯಂ ಫ್ಲೇಮ್ನಲ್ಲಿ ಅಕ್ಕಿನ ಮುಟ್ಟಿ ನೋಡಿದಾಗ ಮೆತ್ತಗಾಗಬಾರ್ದು, ಕಟ್ಟಾಗಬೇಕು. ಈ ರೀತಿ ಬಿಡಿಯಾಗಿ ಕಟ್ಟಾಗಬೇಕು. ಇಲ್ಲಿವರೆಗೂ ಈ ಅಕ್ಕಿನ ಬೇಯಿಸ್ಕೊಳ್ಬೇಕು ಈ ರೀತಿಯಾಗಿ. ಇದಿವಾಗ ಬೆಂದಿದೆ. ಇದನ್ನು ನೀರನ್ನೆಲ್ಲ ಶೋಧಿಸ್ಕೊಂಡು ಸಪ್ರೇಟಾಗಿ ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ಕ್ವಿಕ್ಕಾಗಿ ಆಗುವಂತಹ ರೆಸಿಪಿ, ಖಂಡಿತವಾಗ್ಲೂ ಈ ವಿಧಾನದಲ್ಲಿ ಟ್ರೈ ಮಾಡಿ, ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಸ್ಟೆಪ್ ನಂಬರ್ 5, ಮ್ಯಾರಿನೇಟ್ ಮಾಡಿರುವಂತಹ ತರಕಾರಿಗಳು ನೀವು ನೋಡ್ತಿದ್ದೀರಾ, ಕೊನೆ ಸ್ಟೆಪ್ಪು. ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ತಿದ್ದೀನಿ. ಅಂದರೆ ಈ ಬಿರಿಯಾನಿನ ಲೇಯರ್ ಆಗಿ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಈ ತರಕಾರಿಗಳನ್ನೆಲ್ಲ ಒಂದು ಬೌಲ್ಗೆ ಎತ್ತಿಟ್ಕೊಳ್ತಿದ್ದೀನಿ. ಇವಾಗ ಇದನ್ನು ಎಲ್ಲ ಕಡೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು. ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಮುಂಚೆನೇ ಬೇಯಿಸಿಟ್ಕೊಂಡಿರುವಂತಹ ಅಕ್ಕಿ, ಅಂದರೆ 3/4 ಭಾಗದಷ್ಟು ಬೆಂದಿರುವಂತಹ ಅಕ್ಕಿನ ಇದಕ್ಕೆ ಸೇರಿಸಿ ಈ ರೀತಿಯಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಅಂದರೆ ಲೇಯರ್ ಮಾಡ್ಕೊಳ್ಬೇಕು. ನೆನಪಿರಲಿ, ಗ್ಯಾಸ್ ಫ್ಲೇಮ್ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡಿರಬೇಕು. ಈ ರೀತಿಯಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು, ಹಾಗೆ ಒಂದು ಸ್ವಲ್ಪ ಫ್ರೈಡ್ ಆನಿಯನ್, ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಹಾಲಿಗೆ 6ರಿಂದ 7 ದಳಗಳಷ್ಟು ಕೇಸರಿನೂ ಕೂಡ ನಾನು ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಿದ್ದೀನಿ. ಹಾಗೆಯೇ
ನಾವು ಮುಂಚೆನೇ ಎತ್ತಿಟ್ಕೊಂಡಿರುವಂತಹ ತರಕಾರಿಗಳು ಅಂದರೆ ಮ್ಯಾರಿನೇಟ್ ಆಗಿರುವಂತಹ ತರಕಾರಿಗಳನ್ನ ಕೂಡ ಈ ಲೇಯರ್ಗೆ ಸೇರಿಸಿ ಮತ್ತು ಇದರ ಮೇಲೆ ಮಿಕ್ಕಿರುವಂತಹ ಅನ್ನನ ಅಂದರೆ ಅಕ್ಕಿನ ಈ ರೀತಿ ಲೇಯರ್ ಆಗಿ ಹಾಕ್ಕೊಳ್ತಿದ್ದೀನಿ. ಹೀಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಳ್ಬೇಕು. ಇವಾಗ ಇದು ಕಂಪ್ಲೀಟ್ ಆಗಿದೆ. ಇದಕ್ಕೆ ನಾನು ನಾವು ಅಕ್ಕಿನ ಬೇಯಿಸಿದ್ವಲ್ಲ ಅದೇ ಸ್ವಲ್ಪ ನೀರನ್ನು ತಗೊಂಡು ಈ ರೀತಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಲ್ಲ ಕಡೆಗೆ ಸೈಡಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಕೇಸರಿ ಹಾಲನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಫ್ರೈಡ್ ಆನಿಯನ್, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಪುದೀನ ಸೊಪ್ಪು ಹಾಕ್ತಾ ಇಲ್ಲ, ಯಾಕೆಂದರೆ ಅನ್ನ ಬೇಯುವಾಗ ಪುದೀನ ಸೊಪ್ಪು ಹಾಕಿದ್ದೆ, ಆ ಫ್ಲೇವರ್ ಇರುತ್ತೆ, ಅದಕ್ಕೋಸ್ಕರ ಒಂದೇ ಒಂದು ಎಲೆ ಮಾತ್ರ ಹೀಗೆ ಮಧ್ಯಕ್ಕೆ ಸೇರಿಸ್ಕೊಂಡಿದ್ದೀನಿ. 2 ಚಿಟಿಕೆಯಷ್ಟು ಬಿರಿಯಾನಿ ಮಸಾಲ ಪೌಡರ್ನು ಕೂಡ ಸೇರಿಸ್ಕೊಂಡು, ನಾ ಹೇಳಿದೆ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದೆ, ಬಿರಿಯಾನಿ ಎಸೆನ್ಸ್. ನೀವು ಯಾವ ಬ್ರ್ಯಾಂಡ್ ಆದರೂ ಬೇಕಾದರೆ ಬಿರಿಯಾನಿ ಎಸೆನ್ಸ್ನ ತೊಗೊಳ್ಬಹುದು. ನಾವು ಹೋಟೆಲ್ಗಳಲ್ಲಿ ಅಥವಾ ರೆಸ್ಟೋರೆಂಟ್ಗಳಲ್ಲಿ ಆ ಫ್ಲೇವರ್ ಬರಬೇಕು ಅಂತ ಅಂದರೆ ಈ ಬಿರಿಯಾನಿ ಎಸೆನ್ಸ್ ಹಾಕಿ ಬಿರಿಯಾನಿನ ಪ್ರಿಪೇರ್ ಮಾಡ್ತಾರೆ. 1 ಟೀ ಸ್ಪೂನಷ್ಟು ಬಿರಿಯಾನಿ ಎಸೆನ್ಸ್ನ ಹೀಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಳ್ತಿದ್ದೀನಿ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ದಮ್ ಕಟ್ಟಬೇಕು. 20 ನಿಮಿಷಗಳ ಕಾಲ ದಮ್ ಕಟ್ಟಬೇಕು. ಹಾಗೆಯೇ ನಾನು ಈ ರೀತಿ ಈ ಲಿಡ್ಡಿಗೆ ಸ್ವಲ್ಪನೂ ಕೂಡ ಗಾಳಿ ಹೋಗಬಾರ್ದಂತ ಗೋಧಿ ಹಿಟ್ಟಿಂದ ಮಾಡಿರುವಂತಹ ಹಿಟ್ಟನ್ನು ತಗೊಂಡು ಹೀಗೆ ಎಲ್ಲ ಕಡೆ ಲಾಕ್ ಮಾಡ್ಕೊಳ್ತಿದ್ದೀನಿ. ಹೀಗೆ ಲಾಕ್ ಮಾಡಿಕೊಂಡು 20 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಇದನ್ನು ದಮ್ ಕಟ್ಕೊಳ್ಬೇಕು. 20 ನಿಮಿಷ ಆದಮೇಲೆ ಇದನ್ನೆಲ್ಲ ಲಿಡ್ನ ಓಪನ್ ಮಾಡಿ ನೋಡಿದಾಗ ತುಂಬ ರುಚಿಯಾಗಿರುವಂತಹ, ತುಂಬ ಫ್ಲೇವರ್ ಆಗಿರುವಂತಹ ವೆಜ್ ದಮ್ ಬಿರಿಯಾನಿ ಕ್ವಿಕ್ಕಾಗಿ ರೆಡಿಯಾಗಿರುತ್ತೆ. ನೀವು ನೋಡಬಹುದು ತುಂಬ ಉದ್ರುದ್ರಾಗಿ ಬಂದಿತ್ತು, ತುಂಬಾ ಸಾಫ್ಟ್ ಆಗಿತ್ತು. ಹಾಗೆ ನಾವು ಏನು ಹೊರಗಡೆ ರೆಸ್ಟೋರೆಂಟಲ್ಲಿ ತಿಂದಿರ್ತೀವಿ ಅದೇ ಟೇಸ್ಟ್ ಇತ್ತು. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗುತ್ತೆ. ನೀವು ನೋಡಬಹುದು ಬಿರಿಯಾನಿ ತುಂಬಾ ಉದ್ರುದ್ರಾಗಿ ಬಂದಿತ್ತು. ಇದನ್ನು ನಿಮ್ಮ ಮನೆಯಲ್ಲಿ ಆ್ಯನಿವರ್ಸರಿ ಇರಬಹುದು ಅಥವಾ ಬರ್ಡೇ ಇರ್ಬೋದು ಅಥವಾ ಸಂಡೇ ಸ್ಪೆಷಲ್ ಅಂತಲೂ ಕೂಡ ಈ ಬಿರಿಯಾನಿನ ಮಾಡಿಕೊಟ್ರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.